ಹಲೋ ಫ್ರೆಂಡ್ಸ್, ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ರಾಗಿ ಸರಿಯ ಪೌಡರನ್ನು ಹೇಗೆ ಮಾಡಿಟ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮನೆಯಲ್ಲೇ ರಾಗಿ ಸರಿ ಪೌಡರನ್ನು ಮಾಡಿಕೊಂಡು ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು. ನಾನಿಲ್ಲಿ 1 ತಿಂಗಳಿಗೆ ಆಗುವಷ್ಟು ರಾಗಿ ಸರಿ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಾಗಿ ಮಾತ್ರ ಹಾಕದೆ ಥರ ಬೇಳೆ ಕಾಳುಗಳನ್ನೆಲ್ಲ ಹಾಕಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ವಡ್ರಾಗಿ ಹಿಟ್ಟು ಅಂತಲೂ ಕೂಡ ಹೇಳ್ತಾರೆ. ನಾನೀಗ ಅಕ್ಕಿ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ, ಮಸೂರ್ ದಾಲನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಒಣಗಿಸಿರೋ ಪದಾರ್ಥಗಳನ್ನ ಒಂದೇ ಸಲ ಹುರಿತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಗೆ ಘಮ ಬರೋ ಹಾಗೆ ಹುರಿಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ನಂತರ ಹೆಸರುಬೇಳೆಯನ್ನು ಹುರ್ಕೊಳ್ಬೇಕು. ಹೆಸರುಬೇಳೆ ನಾವು ಹಾಕೋದ್ರಿಂದ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಹಾಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಹೆಸರುಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಎಲ್ಲನೂ ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ರಾಗಿಯನ್ನು ಮಾತ್ರ ಒಂದು 3 ಕಪ್ ಆಗುವಷ್ಟು ನಾನು ತೊಗೊಂಡಿರೋದು. ಸೊ ಇದನ್ನು ಸಹ ಕೆಂಪಗೆ ಘಮ ಬರೋ ಹಾಗೆ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹೆಸರುಬೇಳೆ. ನಂತರ ಸಬ್ಬಕ್ಕಿಯನ್ನು ಸೇರಿಸಿದ್ದೀನಿ. ಸಬ್ಬಕ್ಕಿಯನ್ನು ಯೂಸ್ ಮಾಡೋದ್ರಿಂದ ಇದು ಮಕ್ಕಳ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ಗೂ ತುಂಬ ಒಳ್ಳೆಯದು, ಹಾಗೆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಕೆಂಪಗೆ ಹುರ್ಕೊಳ್ಳಿ. ಅಂದರೆ ತುಂಬ ಕೆಂಪಾಗಲ್ಲ, ಇದು ನಿಮಗೆ ಲೈಟ್ ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಳ್ಬೇಕು. ನೋಡ್ತಾ ಇದ್ದೀರಾ, ಇದನ್ನು ಒಂದ್ಸಲ ತೊಳೆದು ಇದನ್ನು ಒಣಗಿಸಿದ್ರೆ ಬೆಟರ್. ಬಟ್ ಇದನ್ನು ಜಾಸ್ತಿ ಹೊತ್ತು ತೊಳೆಯೋದಕ್ಕೆ ಹೋಗಬೇಡಿ. ಸುಮ್ಮನೆ ನೀರಲ್ಲಿ ಒಂದ್ಸಲ ತೊಳೆದು ಅದನ್ನು ಒಣಗಿಸ್ಕೊಳ್ಳಿ. ಇದು ದೇಹಕ್ಕೆ ತುಂಬ ತಂಪು ಕೂಡ. ಸೊ ನೋಡಿದ್ರಲ್ಲ, ಈಗಾಗಲೇ ಆಗ್ತಾ ಇದೆ, ಅದು ಆಲ್ಮೋಸ್ಟ್ ಹುರಿದಾಗಿದೆ. ನೆಕ್ಸ್ಟು ನಾನಿಲ್ಲಿ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪು ಬಾದಾಮಿ ತಗೊಂಡಿದ್ದೀನಿ. ಬಾದಾಮಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅವರು ಹಾಗೆ ನಟ್ಸ್ನ ಕೊಟ್ಟರೆ ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ಈ ರೀತಿ ರಾಗಿ ಸರಿಯಲ್ಲೇ ಸೇರಿಸೋದ್ರಿಂದ ಅವರಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಈ ಸೆರೆಲಾಕಿಂದನೇ ಅವರಿಗೆ ಸಿಗುತ್ತೆ. ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಈಗಾಗಿದೆ. ತುಂಬ ಹುರಿದು ಒತ್ತಿಸ್ಬೇಡಿ, ಲೈಟಾಗಿ ಹುರ್ಕೊಳ್ಳಿ. ನಾನಿಲ್ಲಿ ನೆಕ್ಸ್ಟ್ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸಹ ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ನಟ್ಸ್ ಹಾಕೋದ್ರಿಂದ ಅವರಿಗೆ ಕೇವಲ ನ್ಯೂಟ್ರಿಯೆಂಟ್ಸ್ ಸಿಗೋದಲ್ಲದೆ ಅವ್ರಿಗೆ ಬಾಯಿಗೆ ರುಚಿಕರವಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಹೀಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟು ಹುರ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ರಾಗಿಯನ್ನು ಹಾಕ್ಕೊಳ್ತಿದ್ದೀನಿ. ರಾಗಿನ 1 ಕಂಪ್ಲೀಟ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದು ಮೊಳಕೆಯನ್ನು ಕಟ್ಟಿ 1 ದಿನ ಫುಲ್ ಮೊಳಕೆ ಬಂದರೆ ಒಳ್ಳೆಯದು. ಮೊಳಕೆ ಬಂದ ರಾಗಿಯನ್ನು ಮತ್ತೆ 1 ದಿನ ಫುಲ್ ಸನ್ ಡ್ರೈ ಮಾಡಿದಂಥ ರಾಗಿಯನ್ನು ನಾನಿಲ್ಲಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಹೀಗೆ ಹುರ್ಕೊಳ್ಳೋದ್ರಿಂದ ಇನ್ ಕೇಸ್ ಅದರಲ್ಲಿ ಏನಾದ್ರು ನೀರಿನ ಅಂಶ ಇದ್ದರೆ ಅದು ಸಹ ಹೊರಟೋಗುತ್ತೆ. ಮತ್ತು ನಾವು ಮಿಕ್ಸಿ ಮಾಡೋದು ಅಥವಾ ಮೆಷಿನ್ಗೆ ಹಾಕ್ಸೋದಾದರೆ ಪೌಡರ್ ಚೆನ್ನಾಗಿ ಬರುತ್ತೆ. ಇದು ಹುರಿಯುವಾಗ ನಿಮಗೆ ಒಳ್ಳೆ ಘಮ ಬರುತ್ತೆ, ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ರಾಗಿಯಿಂದ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ಸ್ ಹಾಗೆ ಜಿಂಕ್ ಕೂಡ ಇರೋದ್ರಿಂದ ನಾವು ಇದನ್ನು ಹೆಚ್ಚಾಗಿ ಬಳಸಬೇಕು. ಡೈಜೆಷನ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾನು ಒಂದು 3 ದೊಡ್ಡ ಕಪ್ಪಲ್ಲಿ ರಾಗಿನ ತಗೊಂಡಿರೋದು. ನೆಕ್ಸ್ಟ್ ನಾನು ಹೆಸರು ಕಾಳು, ಅಲಸಂದೆ ಕಾಳು ಹಾಗೆ ಕಡಲೆಕಾಳು, ಈ 3 ಕಾಳುಗಳನ್ನ ತಗೊಂಡಿದ್ದೀನಿ. ಈ 3 ಕಾಳುಗಳನ್ನೂ ಅಷ್ಟೇ ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಎದ್ದು ಮೊಳಕೆಯನ್ನು ಕಟ್ಟಿ, ಮೊಳಕೆ ಕಟ್ಟಿದ್ದ ಕಾಳುಗಳನ್ನು ಒಂದಿನ, ಇದು 1 ದಿನಕ್ಕೆ ಸಾಕಾಗಲ್ಲ ಒಣಗೋದಕ್ಕೆ, 2-3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿದ ನಂತರ ನಾನು ಮತ್ತೆ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀರಿನ ಅಂಶ ಇದ್ದರೆ ಹೊರಟೋಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ, ಬೇಗ ಕೆಂಪಾಗಲ್ಲ ಇದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರ್ಕೊಳ್ಳೋದಕ್ಕೆ. ಇದೆಲ್ಲ ಪದಾರ್ಥ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಕ್ವಾಂಟಿಟಿ ಎಷ್ಟಾಗಿದೆ ಅಂತ. ಇದು 1 ತಿಂಗಳುಗಳ ಕಾಲ ಇಡಬಹುದು. ಸೊ ಇದನ್ನು ನಾವು ಹಿಟ್ಟು ಮಾಡುವಂತಹ ಮೆಷಿನ್ಗೆ ಹಾಕ್ಸ್ಕೊಂಡು ಬಂದು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡಿ. ನೀವು ಸರಿ ಮಾಡುವಾಗ 1 ಅಥವಾ 2 ಸ್ಪೂನ್ ಹಾಕಿ ಮಕ್ಕಳಿಗೆ ಸರಿ ಮಾಡ್ಬೋದು. ಮತ್ತು ಸರಿ ಮಾಡೋದು ಹೇಗೆ ಅಂತ ನಾನೀಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೆರೆಲಾಕನ್ನು ಮನೆಯಲ್ಲೇ ಹೇಗೆ ಮಾಡಿಟ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.